ಕೆಡಿ ಗ್ಯಾಂಗ್ ವಿರುದ್ಧದ ಚಾರ್ಜ್ ಶೀಟ್ಗೆ ಫೈನಲ್ ಟಚ್ ಅನ್ನ ಕೊಡಲಾಗ್ತಾ ಇದೆ. ಪರವಾಗಿ ಈಗ ಅಖಾಡಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ವಿಜಯಲಕ್ಷ್ಮಿ. ಆರಂಭದಿಂದಲೂ ಕೂಡ ಪತಿಯ ಪರವಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ. ಈಗ ಕಾನೂನು ಹೋರಾಟಕ್ಕೆ ದರ್ಶನ್ ಪರ ಹಿರಿಯ ವಕೀಲರನ್ನ ನೇಮಕ ಮಾಡ್ತಾರಾ ಅನ್ನುವಂತ ಪ್ರಶ್ನೆ. ಹಲವು ಬಾರಿ ವಕೀಲರನ್ನ ಭೇಟಿಯಾಗಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಹಿರಿಯ ವಕೀಲ ಸಿ.ವಿ. ನಾಗೇಶ್ ಜೊತೆ ವಿಜಯಲಕ್ಷ್ಮಿ ಚರ್ಚೆಯನ್ನ ಮಾಡಿದ್ದಾರೆ. ದರ್ಶನ್ ಪರ ವಕಾಲತ್ತನ್ನ ವಹಿಸ್ತಾರ ಹಾಗಾದ್ರೆ ಸಿ.ವಿ. ನಾಗೇಶ್ ಅನ್ನುವಂತ ಪ್ರಶ್ನೆ. ಹಿರಿಯ ವಕೀಲರನ್ನ ಭೇಟಿ ಆಗಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನೇನು ಚಾರ್ಜ್ ಶೀಟ್ಗೆ ಫೈನಲ್ ಟಚ್ ಸಿಗ್ತಾ ಇದೆ. ಎಲ್ಲವೂ ಕೂಡ ರೆಡಿಯಾಗಿದೆ, ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಆದರೆ ಆ ನಿಟ್ಟಿನಲ್ಲಿ ಈಗ ದರ್ಶನ್ ಪರ ವಕಾಲತ್ತನ್ನು ವಹಿಸೋದಕ್ಕೆ ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರದಲ್ಲಿ ಒಂದೊಂದಾಗಿ ಈಗಾಗಲೇ ಜಾಮೀನಿಗಾಗಿ ಅರ್ಜಿಯನ್ನು ಹಾಕಿದ್ರು. ಅದರ ನಂತರದಲ್ಲಿ ಜಾಮೀನಿಗಾಗಿ ಅರ್ಜಿಯನ್ನು ಹಾಕೋದು ಶುರುವಾಗುತ್ತೆ. ದರ್ಶನ್ ಪರ ಹಿರಿಯ ವಕೀಲರು ಫಿಕ್ಸ್. ಆದರೆ ಉಳಿದವರ ಪಾಡೇನು? ಹಣದಾಸೆಗೆ ಈ ಕೇಸ್ನಲ್ಲಿ ಭಾಗಿಯಾಗಿದ್ರು 4 ಆರೋಪಿಗಳು. ಮನೆಗೆ ಆಧಾರವಾಗಿದ್ದವರ ಕುಟುಂಬಗಳ ಪರಿಸ್ಥಿತಿ ಈಗ ಒಂದು ರೀತಿಯಲ್ಲಿ ಅಧೋಗತಿಯಾಗಿದೆ. ಜೈಲಿನ ಬಳಿ ಅವ್ರ ಮನೆಯವ್ರಿಗೆ ಬರೋದಕ್ಕೂ ಕೂಡ ಹಣ ಇಲ್ಲದೆ ಅವರ ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ. ಇನ್ನು ಜಾಮೀನು ಕೊಡಿಸ್ಬೇಕು ಅಂತಂದ್ರೆ ಲಕ್ಷಗಟ್ಟಲೆ ಖರ್ಚು ಮಾಡಬೇಕು. ಆ ಹಣವನ್ನ ಹೊಂದಿಸಲು ಯಾರು ನೆರವು ನೀಡ್ತಾರೆ ಅವ್ರಿಗೆ? ಅವ್ರದ್ದೇನು ಇದರಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ಮೆಂಟ್ ಇಲ್ಲ. ಹಣದಾಸೆಗೆ ಒಪ್ಕೊಂಡಿದ್ರು. ಆರೋಪಿಗಳಿಗೂ ಕೂಡ ಬೇಲ್ ಕೊಡಿಸೋದಕ್ಕೆ ಹಾಗಾದ್ರೆ ದರ್ಶನ್ ವ್ಯವಸ್ಥೆ ಮಾಡ್ತಾರಾ? ತನ್ನ ಪರವಾಗಿ 3 ಅರೇಂಜ್ ಮಾಡಿದ್ರು. ಈ ಮೃತದೇಹವನ್ನ ಸಾಗಾಟ ಮಾಡೋದಕ್ಕೆ, ಮೃತದೇಹವನ್ನ ಆನಂತರ ಡಿಸ್ಪೋಸ್ ಮಾಡೋದಕ್ಕಾಗಿರ್ಬೋದು. ಆನಂತರದಲ್ಲಿ ಆನಂತರ ಪೊಲೀಸ್ ಸ್ಟೇಷನ್ಗೆ ಬಂದು ಒಪ್ಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ರು. ಅವ್ರ ಪಾಡೇನು ಹಾಗಾದ್ರೆ ಅನ್ನುವಂಥ ಪ್ರಶ್ನೆ. ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಈಗ ಚಾರ್ಜ್ ಶೀಟ್ಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗ್ತಾ ಇದೆ. ಇನ್ನೇನು ಚಾರ್ಜ್ ಶೀಟ್ ಸಲ್ಲಿಕೆ ಕೂಡ ಆಗುತ್ತೆ. ದರ್ಶನ್ ಏನೋ ಹಿರಿಯ ವಕೀಲರ ಮೊರೆ ಹೋಗ್ತಾರೆ. ಆದರೆ ಉಳಿದಂಥವರ ಪಾಡೇನು? ಅವರ ಮನೆಯ ಪರಿಸ್ಥಿತಿಯನ್ನು ನೋಡಿದ್ರೆ ನಿಜಕ್ಕೂ ಕೂಡ ಬಹಳ ಬೇಸರ ಅಂತ ಅನ್ಸುತ್ತೆ. ಅವರ ಕತೆ ಏನು? ಅವರ ಪರವಾಗಿಯೂ ಕೂಡ ದರ್ಶನ್ ಏನಾದರೂ ವ್ಯವಸ್ಥೆಯನ್ನ ಮಾಡಿಸ್ತಾರಾ ಅನ್ನುವಂಥ ಪ್ರಶ್ನೆ ಈಗ ಇರೋದು. ವೆಂಕಟೇಶ್, ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಅಶ್ವಿನಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪತ್ನಿ ವಿಜಯಲಕ್ಷ್ಮಿ ಅವರು ನಟ ದರ್ಶನ್ ಅನ್ನ ಹೊರಗಡೆ ಕರ್ಕೊಂಡು ಬರ್ಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ಕೂಡ ಕಾನೂನು ಹೋರಾಟಕ್ಕೆ ಮುಂದಾಗಿದ್ರು. ಈ ಹಿಂದೆ ಡಿ.ಕೆ. ಶಿವಕುಮಾರ್ ಅವರನ್ನ ಮೀಟ್ ಮಾಡಿದ್ರು. ನಂತರ ಪೊಲೀಸ್ ಕಮಿಷನರ್ ಅವರನ್ನು ಕೂಡ ಭೇಟಿ ಮಾಡಿದ್ರು. ಅನಂತರ ಏನು ಈ ಒಂದು ಹೋರಾಟದಲ್ಲಿ ತನಗೆ ಹಿನ್ನಡೆ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಅಂದ್ರೆ ಈ ಫೋಟೋಗಳಲ್ಲಿ ವೈರಲ್ ಆಗ್ತಾ ಇದೆ. ಆಗ ಕೇಸನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಹಿರಿಯ ಅಧಿಕಾರಿಗಳು ಹಿಂದೇಟ್ ಹಾಕಿದ್ರು. ಯಾಕಂದ್ರೆ ಪೊಲೀಸರು ಅಷ್ಟರ ಮಟ್ಟಿಗೆ ಒಂದು ಚಾರ್ಜ್ ಶೀಟ್ ಅನ್ನು ಕೂಡ ರೆಡಿ ಮಾಡಿರುವಂತದ್ದು. ಪ್ರತಿಯೊಂದು ಅಂಶಗಳನ್ನು ಕೂಡ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರೋದ್ರಿಂದಾಗಿ ಯಾವುದೇ ಒಂದು ಎವಿಡೆನ್ಸ್ ಕೂಡ ಮಿಸ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಅಷ್ಟರ ಮಟ್ಟಿಗೆ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಕೇಸನ್ನು ತೆಗೆದುಕೊಳ್ಳೋದ್ರಿಂದ ತನಗೇನಾದ್ರೂ ಹಿನ್ನಡೆ ಆಗುತ್ತಾ ಅಂತ. ಯಾಕಂದ್ರೆ ಸಿ.ವಿ. ನಾಗೇಶ್ ಅಂತ ಹಿರಿಯ ವಕೀಲರೇನಿದ್ದಾರೆ, ಸಾಕಷ್ಟು ಹೆಸರು ಮಾಡಿರುವಂತವರು, ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ಸಾಕಷ್ಟು ಕೇಸ್ಗಳಲ್ಲಿ ಇನ್ನೇನು ಸೋಲ್ತಿದೆ ಅನ್ನುವಂತಹ ಕೇಸ್ಗಳಲ್ಲೂ ಕೂಡ ಗೆದ್ದಂತಹ ಒಂದು ಉದಾಹರಣೆಗಳಿರೋದ್ರಿಂದಾಗಿ ಇಂಥ ಕೇಸ್ಗಳನ್ನು ತೆಗೆದುಕೊಂಡು ಹಿನ್ನಡೆ ಆಗುತ್ತೆ ಏನು ಅನ್ನೋದು ಕೂಡ ಯೋಚನೆ ಮಾಡಿದ್ರು. ಅವರು ಕೂಡ 1-1.5 ವರ್ಷಗಳ ಕಾಲ ಆಗ್ಬೋದು ಈ ಒಂದು ಕೇಸ್ನಲ್ಲಿ ಜಾಮೀನು ಸಿಗೋದಕ್ಕೆ ಅಂತ ಹೇಳಿ. ತದನಂತರ ದರ್ಶನ್ ಅವರ ಹತ್ರ ಮಾತುಕತೆಯನ್ನು ಕೂಡ ಆಡ್ಕೊಂಡು ಬಂದಿದ್ದಂತ ವಿಜಯಲಕ್ಷ್ಮಿ ತಣ್ಣಗಾಗಿದ್ರು. ಇದೀಗ ಮತ್ತೆ ಚಾರ್ಜ್ ಶೀಟ್ ಸಲ್ಲಿಕೆ ಮುಂದಾಗ್ತಿದ್ದಂತೆ ನಟಿ ವಿಜಯಲಕ್ಷ್ಮಿ ಅವರ ಪತ್ನಿಯಾಗಿರುವಂತಹ ವಿಜಯಲಕ್ಷ್ಮಿ ಕೂಡ ದರ್ಶನ್ ನಾಗೇಶ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇರೋದು. ಈಗಾಗಲೇ ಏನು ಹಣ ಇರೋದ್ರಿಂದಾಗಿ ಸಾಕಷ್ಟು ಅವರ ಒಂದು ಪತಿಯನ್ನು ಹೊರಗಡೆ ಕರ್ಕೊಂಡು ಬರೋದಕ್ಕೆ ವಿಜಯಲಕ್ಷ್ಮಿ ಹೋರಾಟವನ್ನು ಮಾಡ್ತಾರೆ, ಹಣವನ್ನು ಖರ್ಚು ಮಾಡ್ತಾರೆ. ಉಳಿದ ಆರೋಪಿಗಳ ಕಥೆ ಏನು ಹಾಗಾದ್ರೆ ಅಂದ್ರೆ ಈಗ 17 ಜನ ಆರೋಪಿಗಳಲ್ಲಿ ಸುಮಾರು 6ರಿಂದ 8 ಜನ ಆರೋಪಿಗಳ ಒಂದು ಮನೆಯ ಪರಿಸ್ಥಿತಿಯನ್ನು ನೋಡಿದ್ರೆ ತೀರಾ ಕಡು ಬಡತನದಲ್ಲಿರುವಂತಹ ಕೇವಲ ದರ್ಶನ ಮೇಲಿನ ಅಭಿಮಾನಕ್ಕೋಸ್ಕರ ಮತ್ತು ಅವರನ್ನು ನೋಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾತ್ರ ಬಂದಿದ್ರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಆದ್ರೆ ಈಗ ಅವರ ಪರವಾಗಿ ವಕಾಲತ್ತನ್ನು ವಹಿಸುವರು ಯಾರು, ಅದಕ್ಕೆ ಬೇಕಾದಂತ ಹಣವನ್ನು ಹೊಂದಿಸುವರು ಯಾರು? ಅವರನ್ನ ಜೈಲಿಗೆ ಹಾಕಿದಂತ ಸಂದರ್ಭದಲ್ಲಿ ಕೂಡ ಅವರ ಮನೆಯವರು ಬಂದು ನೋಡೋದಕ್ಕೂ ಕೂಡ ತೀರಾ ಕಷ್ಟವಾಗಿತ್ತು. ಹಲವರ ಬರೀ ಕೂಡ ಕೇಳ್ಕೊಂಡಿದ್ರು, ನಮ್ಮ ಮಗನ ನೋಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ, ಅಲ್ಲಿಗೆ ಹೋಗ್ಬೇಕು, ಮಕ್ಕಳನ್ನ ಸ್ಕೂಲಿಂದ ಹೊರಗಡೆ ಕಳಿಸಿದ್ದಾರೆ, ಈಗೆಲ್ಲ ತಮ್ಮ ಪರಿಸ್ಥಿತಿಯನ್ನು ಕೂಡ ಹೇಳ್ಕೊಂಡಿದ್ರು. ಆದ್ರೆ ಈಗ ಅವ್ರಿಗೆ ಯಾರು ಆರ್ಥಿಕವಾಗಿ ಸಹಾಯ ಮಾಡ್ತಾರೆ, ಜಾಮೀನನ್ನ ಕೊಡ್ತಾರೆ, ಲಾಯರ್ ಫೀಸ್ ಅನ್ನ ಯಾರು ಕೊಡ್ತಾರೆ, ಕೋರ್ಟ್ ಅನ್ನ ಕೇಸ್ನ ಯಾರು ನಡೆಸ್ತಾರೆ ಅನ್ನೋ ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂತದ್ದು. ಒಂದು ಮೂಲಗಳ ಪ್ರಕಾರ ದರ್ಶನ್ ಏನು ವಿಲ್ಸನ್ ಗಾರ್ಡನ್ ನಾಗನ್ ಜೊತೆ ಹೊಂದಾಣಿಕೆ ಆದಂತ ಸಂದರ್ಭದಲ್ಲಿ ಅವರ ಏನಿರುತ್ತೆ ಅದನ್ನು ಕೂಡ ನೋಡ್ತಾರೆ ಅಂತ ಗೊತ್ತಾಗಿತ್ತು. ಆದ್ರೆ ಈಗ ಅದೆಷ್ಟು ಮಟ್ಟಿಗೆ ಸತ್ಯ ಅಂತ ಕೂಡ ಕಾದ್ ನೋಡ್ಬೇಕಾಗುತ್ತೆ. ಓಕೆ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.